ಪರಮಗುರು ಪರಮಾರಾಧ್ಯರಣ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡ್ತಾ, ಶರಣ ತಂದೆ ತಾಯಿಗಳೇ ತಮಗೆಲ್ಲ ಶರಣಾರ್ಥಿಗಳು. ಒಬ್ಬ ಯಾವನೋ ಬೈತಿದ್ದತ್ತ ದೇವರಿಗೆ, ಏನು ಎಷ್ಟು ವರ್ಷ ಆತು ನಿನ್ನ ಗುಡಿಗೆ ಬರಾಕತ್ತೀನಿ, ನನಗೆ ಕಾಲಾಗ ಹಾಕ್ಕೊಳ್ಳಾಕ ಒಂದು ಚಲೋ ಒಂದು ಜೊತೆ ಚಪ್ಪಲಿಲ್ಲ, ನಿನಗೆ ಬರೀ ಕೈ ಮುಗಿದ ಆತು, ಏನು ಮಾಡೋದು ನಿನಗೆ ಕೈ ಮುಗಿದು ನನಗೇನು ಪ್ರಯೋಜನ, ನನಗೊಂದು ಇಷ್ಟು ಕೊಡೋಕೆ ಸಾಧ್ಯ ಇಲ್ಲ ಅಂತಂದ್ರೆ ನಿನಗೆ ಯಾಕೆ ಕೈ ಮುಗಿಬೇಕು ಅನ್ಕೊಂತ ಬೈಕೋತ ಹೊಂಟಿದ್ದಂತ ದೇವ್ರನ್ನ ಕೆಟ್ಟ ಬಿಸಿಲಾಗ ಕಾಲು ಸುಳಾಕತ್ತಿದ್ದು, ಆ ಸಂಕಟಕ್ಕೆ ಬೇಯಾಕತ್ತಿದ್ದ. ಸ್ವಲ್ಪ ಮುಂದೆ ಹೋಗೋದ್ರೊಳಗೆ ಅಲ್ಲಿ ಏನಾಯಿತು ಅಂತಂದರೆ, ಎರಡು ಕಾಲ ಇಲ್ಲ, ಎರಡು ಕಾಲಿಲ್ಲಾರ್ದಂಥವ ಕೈ ಊರಿ ಗುಡಿಗೆ ಬರ್ತಿದ್ದ. ಅವಾಗ ನೋಡ್ತಾನೆ, ನನ್ನ ಕಾಲಾಗ ಹಾಕೊಳ್ಳಾಕಿಲ್ಲ ಅಂತ ನಾನು ದೇವರನ್ನು ಬೇಯಾಕತ್ತಿದ್ದೆ, ದೇವರು ಅವನಿಗೆ ಕಾಲೇ ಕೊಟ್ಟಿಲ್ಲ, ಆದರೂ ಸಂತೋಷದಿಂದ ಅದಾನಂದ್ರೆ ಅವು ಇರುವಾಗ ನನಗೆ ಇಷ್ಟು ಇರಾಕ ಬರೋದಿಲ್ಲೇನು ಅಂದ. ಇದು ಬದುಕು, ಇದು ಬದುಕು ಅಂತಾರ. ಇನ್ನೊಬ್ಬರು ನೋಡಿ ಕಲ್ಕೋತ್, ಇನ್ನೊಬ್ಬರು ನೋಡಿ ಏನ್ರಿ, ನಾವು ಭಾಳ ಸಲ ಕೆಟ್ಟದ್ದನ್ನು ಕಲಿತೀವಿ, ಒಳ್ಳೆಯದನ್ನು ಕಲಿಯೋದೇ ಭಾಳ ಕಡಿಮೆ. ಇನ್ನೊಬ್ಬರನ್ನ ನೋಡಿ ಏನೇನೋ ಕಲಿತೀವಿ, ಇನ್ನೊಬ್ಬರನ್ನು ನೋಡಿ ಏನೇನೋ ತಿಳಿತೀವಿ. ಆದರೆ ನೆನಪಿಟ್ಕೋಬೇಕು, ಇನ್ನೊಬ್ಬರನ್ನು ನೋಡಿ ಕಲಿಯುವಂಥದ್ದೇನೋ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಸಂಸ್ಕಾರಗಳನ್ನು, ಒಳ್ಳೆಯ ರೀತಿ ನೀತಿಗಳನ್ನು ಇನ್ನೊಬ್ಬರನ್ನ ನೋಡಿ ಕಲ್ಕೋಬೇಕು. ಅಂದಾಗ ನಮ್ಮ ಬದುಕು ಪರಿಪೂರ್ಣಗೊಳ್ಳುತ್ತದೆ. ಹಾಗೆ ಮಡಿವಾಳ ಮಾಚಿದೇವರು ಕಲ್ಯಾಣದೊಳಗೆ ಕಾಯಕವನ್ನು ಕೈಕೊಂಡು, ಶರಣರ ಬಟ್ಟೆಗಳನ್ನು ಮಡಿ ಮಾಡಿ ತಂದು ಕೊಡುವಂಥ ಒಂದು ಕಾಯಕವನ್ನು ಕೈಗೊಂಡು ಪ್ರಾಮಾಣಿಕವಾಗಿ ತಮ್ಮ ಕಾಯಕವನ್ನು ನಡೆಸ್ತಾರೆ. ಮಡಿವಾಳ ಮಾಚಿದೇವ ಅಂತಂದರೆ ನಿಮ್ಗೆ ಹೇಳ್ತೀನಿ ಹೇಗತ್ತಂದ್ರೆ, ನೇರವಾಗಿ ಮಾತಾಡೋದು. ಕೆಲವು ಮಂದಿ ಇರ್ತಾರೆ ನೋಡ್ರಿ, ಇದ್ದಂಗೆ ಏನಿರ್ತೈತಿ ಅದ, 6 ಇದ್ರೆ 6, 3 ಇದ್ರೆ 3 ಹಿಂಗೆ ಮಾತಾಡೋದು, ನೇರವಾಗಿ ಮಾತಾಡೋದು. ಕೆಲವು ಮಂದಿ ಅಂತಿರ್ತಾರೆ, ಏನ್ರಿ ಅವ ಗುಂಡು ಹೊಡೆದಂಗೆ ಮಾತಾಡ್ತಾನೆ. ನೆನಪಿಟ್ಕೋಬೇಕು, ಎಲ್ಲಿ ಸ್ವಚ್ಛತೆ ಅದ, ಯಾರ ಮನಸ್ಸು ಸ್ವಚ್ಛ ಇರ್ತದ ಅವ ಮಾತ್ರ ನೇರವಾಗಿ ಮಾತಾಡೋಕ್ಕೆ ಸಾಧ್ಯ ಐತಿ. ಒಳಗೆ ಕಸರು ತುಂಬಿರ್ತದ್ಲ, ಅವ ಹೆಂಗೆ ಮಾತಾಡ್ತಾನೆ? ಹೆಂಗಿಲ್ಲ, ಹಂಗೇನು ಬಾಚು ಇರಲಿ ಬರಬೇಕು. ಇದು ಏನು ಭಾಳ ದಿವಸ ನಡೆಯಂಗಿಲ್ರಿ. ಅದು ನೇರವಾಗಿ ಮಡಿವಾಳ ಮಾಚಿದೇವ ನೇರವಾದ ಮಾತುಗಳು ನೋಡ್ರಿ. ಶರಣ ಧರ್ಮದೊಳಗೆ ಪಂಚಾಚಾರಗಳನ್ನು ಹೇಳ್ತಾರೆ. ಸದಾಚಾರ, ಶಿವಾಚಾರ, ಲಿಂಗಾಚಾರ, ಭೃತ್ಯಾಚಾರ, ಗಣಾಚಾರ ಅಂತ 5 ಆಚಾರಗಳನ್ನು ಹೇಳ್ತಾರೆ. ಈ ಗಣಾಚಾರ ಅಂತಂದರೆ ಧರ್ಮ ರಕ್ಷಣೆಗಾಗಿ, ಧರ್ಮದ ವ್ಯವಸ್ಥಿತವಾದ ನಡೆಗಾಗಿ. ಗಣಾಚಾರ ಅಂತಂದ್ರೆ ವೀರತನದಿಂದ, ಧರ್ಮಕ್ಕೆ ಏನಾದರೂ ತೊಂದರೆ ಬರ್ತಿದ್ರೆ, ಧರ್ಮವನ್ನು ಆಚರಿಸುವಂಥ ಜನರಿಗೆ ಯಾರಾದರೂ ತೊಂದರೆ ಕೊಡ್ತಿದ್ರೆ ಅವರು ಜೀವ ಸಹಿತ ತಗೊಳ್ಳುವಂಥ ಒಂದು ವ್ಯವಸ್ಥೆಯೊಳಗೆ ಹೋರಾಟ ಮಾಡೋದೇನೈತಿ, ಅದನ್ನು ಗಣಾಚಾರ ಅಂತ ಹೇಳ್ಕೊಂಡು ಬರ್ತಾರೆ ನಮ್ಮವ್ರು. ಗಣಾಚಾರ ಅದಿಲ್ಲ, ಇಲ್ಲ, ಈಗ ಹೋಗೇ ಬಿಟ್ಟದ. ಸಿಖ್ ಧರ್ಮದೊಳಗೆ ನೋಡ್ರಿ ನೀವು, ಸಿಖ್ಖರು ಅವ್ರ ಕೈಯೊಳಗೆ ಕಡಗ, ತಲೆ ಮೇಲೆ ಕೃಪಾಲ, ಆಮೇಲೆ ಅವರ ನಡುದೊಳಗೆ ಒಂದು ಧರ್ಮ ರಕ್ಷಣೆಗಾಗಿ ವ್ಯವಸ್ಥೆ. ಇವತ್ತ ಮಿಲ್ಟ್ರಿಗೆ ಹೋಗ್ತಾರೆ, ಅವರು ಸೈನ್ಯಕ್ಕೆ ಸೇರ್ತಾರೆ. ಉಳುಕಿದವರು ಸೈನ್ಯಕ್ಕೆ ಸೇರಬೇಕಾದ್ರೆ ಭಾಳ ಕಂಡೀಷನ್ ಅದಾವೆ. ಅದನ್ನು ಹಾಕ್ಕೊಳ್ಳಂಗಿಲ್ಲ, ಇದನ್ನು ಹಾಕ್ಕೊಳ್ಳಂಗಿಲ್ಲ, ಹಂಗಿರ್ಬೇಕು, ಇಲ್ಲಿ ನಡೆಯಂಗಿಲ್ಲ ಅಂತ ಹೇಳ್ತಾರೆ. ಆದರೆ ಸಿಖ್ಖರಿಗೆ ಅವರ ಧರ್ಮದ ವ್ಯವಸ್ಥೆಯನ್ನು ಒಳಕೊಂಡೇ ಅವರು ಸೈನ್ಯಕ್ಕೆ ಬರೋದಕ್ಕೆ ಅವಕಾಶ ಕೊಟ್ಟಾರೆ. ನೆನಪಿಟ್ಕೋಬೇಕು, ಧರ್ಮದ ಆಚರಣೆಯನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನೀವು ನಡೆಸಿದ್ರಿ ಅಂತಂತಂದ್ರೆ ನಿಮ್ಮ ಮನೆಯೊಳಗೆ ಅಷ್ಟೇ ಅಲ್ಲ, ಊರೊಳಗಷ್ಟೇ ಅಲ್ಲ, ದೇಶದ ಒಂದು ವ್ಯವಸ್ಥೆಯೊಳಗೆ, ದೇಶದ ಸಂರಕ್ಷಣೆ ವ್ಯವಸ್ಥೆಯೊಳಗೆ ಹೋದರೂ ಸಹಿತ ನಿಮ್ಮ ಧರ್ಮವನ್ನು ಉಳಿಸಿಕೊಳ್ಳುವಷ್ಟು ತಾಕತ್ತು ನೀವು ಒಂದಾದಾಗ ನಿಮಗೆ ಬರ್ತದೆ ಹೊರತು ಅಲ್ಲಿವರೆಗೂ ಬರೋದಿಲ್ಲ. ಇವತ್ತ ಸಿಖ್ಖರೊಳಗೆ ಏನು ಬೇಕಾದಾಗಲೇ ಅವರು ತಮ್ಮ ಧರ್ಮದ ವಿಚಾರಗಳನ್ನು ಬಿಡೋದಿಲ್ಲ, ಧರ್ಮದ ಆಚರಣೆಗಳನ್ನು ಬಿಡೋದಿಲ್ಲ, ಪ್ರತಿಯೊಂದನ್ನು ಪಾಲಿಸ್ತಾರೆ. ನೀವು ಯಾಕೆ ಮಾಡಂಗಿಲ್ಲ? ನನ್ನ ಪ್ರಶ್ನೆ ಇದು. ಅವರಿಗೆಲ್ಲ ಆಗುವಾಗ ನಿಮಗೆ ಯಾಕೆ ಆಗುವುದಿಲ್ಲ? ಆ ಕಾರಣಕ್ಕಾಗಿ ಇವತ್ತು ಧಾರ್ಮಿಕ ವ್ಯವಸ್ಥೆಯನ್ನು, ಧರ್ಮವನ್ನು ಕೇವಲ ಆಚರಿಸೋದಲ್ಲ, ಸಂದರ್ಭ ಬಂದರೆ ಧರ್ಮಕ್ಕಾಗಿ ಪ್ರಾಣವನ್ನು ಕೊಡೋದಕ್ಕೆ ಸನ್ನದ್ಧರಾಗಿ ನಿಲ್ಲುವುದೇನಲ್ಲ ಪ್ರತಿಯೊಬ್ಬ ಧರ್ಮೀಯರ, ಪ್ರತಿಯೊಬ್ಬ ಧರ್ಮಾಭಿಮಾನಿಗಳ ಕರ್ತವ್ಯ ಅದು.
ಏನು ನೋಡ್ತೀರಿ ಶರಣರ ಚರಿತ್ರೆಯೊಳಗೆ? ನೀವು ಶರಣರ ವಿಚಾರದೊಳಗೆ ಏನು ಕೇಳ್ತೀರಿ? ಯಾವ ರೀತಿಯೊಳಗೆ ಬಸವಣ್ಣ ಸಂದರ್ಭ ಬಂತು ಅಂತಂದ್ರೆ ಎಲ್ಲವನ್ನ ತ್ಯಾಗ ಮಾಡಿ, ಮನೆ ಮಠ ಎಲ್ಲ ವ್ಯವಸ್ಥೆಯನ್ನು ತ್ಯಾಗ ಮಾಡಿ ನಡೆದು ಹೊರಗೆ ಬರ್ತಾರೆ ಅಂತಂದರೆ ಅಷ್ಟು ನಿಸ್ಪೃಹತೆ ಬೇಕು, ಅಷ್ಟು ಧರ್ಮಾಭಿಮಾನ ಬೇಕು. ಪ್ರತಿಯೊಬ್ಬರು ಧರ್ಮಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಿಕೊಂಡು ದುಡಿಯುವಂಥ ವ್ಯವಸ್ಥೆಯನ್ನು ರೂಢಿಸಿಕೊಳ್ಳದಿದ್ದರೆ ನಮ್ಮ ಧರ್ಮದ ವ್ಯವಸ್ಥೆ ಅದು ಬೆಳೆಯೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಅಂಥ ಧರ್ಮಾಭಿಮಾನವನ್ನು, ಗಣಾಚಾರ ವ್ರತವನ್ನು ಪಾಲಿಸ್ತಕ್ಕಂಥ ಮಡಿವಾಳ ಮಾಚಿದೇವ ಬಹಳ ನೇರ ನಿಷ್ಠೂರ ನುಡಿಯವರು. ಹಾಗೆಯೇ ಅಂಬಿಗರ ಚೌಡಯ್ಯ ಒಬ್ಬರು ಬರ್ತಾರೆ ಶರಣರು, ಅಂಬಿಗರ ಚೌಡಯ್ಯ ಅವನು ಹಾಗೆ. ಆಮೇಲೆ ಆ ನಂತರ ದಿನಮಾನದೊಳಗೆ ಘನಮಠದ ನಾಗಭೂಷಣ ಶ್ವೇಗಳು, ಸಂತೆಕೆಲ್ಲೂರು, ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕು ಸಂತೆಕೆಲ್ಲೂರಿನ ಘನಮಠದ ನಾಗಭೂಷಣ ಸ್ವಾಮಿಗಳು, ಅವರು ಸಹಿತ ವೀರ ಗಣಾಚಾರ ವ್ರತದೊಳಗಿರ್ತಾರೆ. ಹಂಗೆ ಸ್ವಾಮಿಗಳಾದವರು ನೇರ ನಿಷ್ಠೂರ ಮಾತುಗಳಿಂದ ಧರ್ಮವನ್ನು ಕಡ್ಡಾಯವಾಗಿ ಮಾಡೋದಕ್ಕೆ ಕಡಾಮುಡಿಯಾಗಿ ಹೇಳುವಂಥ ಒಂದು ಗಣಾಚಾರ ವೃತ್ತಿಯನ್ನು ಇಟ್ಕೊಳ್ಬೇಕಾದಂಥದ್ದು. ಇರಲಿಲ್ಲ ಅಂದರೆ ನಮ್ಮ ಧಾರ್ಮಿಕ ವ್ಯವಸ್ಥೆ ಉಳಿಯೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಸಮಾಜದೊಳಗಿನ ಲೋಪದೋಷಗಳನ್ನು ಸರಿಪಡಿಸಬೇಕಾದ್ರೆ ಗುರುಗಳಾದವರು ಗಣಾಚಾರ ವೃತ್ತಿಯನ್ನು ಇಟ್ಕೋಬೇಕು. ಸಂದರ್ಭ ಬಂದರೆ 4 ಕಟ್ಟದರೆ ಬುದ್ಧಿ ಹೇಳುವಂಥ ವ್ಯವಸ್ಥೆಯೊಳಗೆ ಗುರುಗಳು ಎಲ್ಲಿ ತನಕ ಬರಂಗಿಲ್ಲ, ಅಲ್ಲಿ ತನಕ ಸಮಾಜದೊಳಗೆ ಪರಿವರ್ತನೆಗಳು, ಧರ್ಮದ ಬಗ್ಗೆ ಶ್ರದ್ಧೆಗಳು ಉಳಿಯೋದಿಲ್ಲ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳೋ ಮೂಲಕ ನೋಡ್ರಿ, ಮಡಿವಾಳ ಮಾಚಿದೇವನ ವ್ಯವಸ್ಥೆ ಹೆಂಗಿತ್ತು? ಬಟ್ಟಿ ಮಡಿ ಮಾಡೋದಕ್ಕೆ ಎಲ್ಲ ಬಟ್ಟೆಗಳನ್ನು ತೊಗೊಂಡು ಹೋಗ್ತಿದ್ದ. ಎಲ್ಲಿ? ಕಲ್ಯಾಣದ ಒಂದು ಕೆರೆ ಅದ. ಇವತ್ತಿಗೂ ನೀವು ಕಲ್ಯಾಣಕ್ಕೆ ಹೋದ್ರಿ ಅಂತಂದ್ರೆ ಕೇಳಿ ನೋಡ್ರಿ, ಮಾಚಿದೇವರ ಕೆರೆ ಇವತ್ತು ಐತಿ ಕಲ್ಯಾಣದೊಳಗೆ. ನೋಡ್ರಿ ಆ ಕೆರೆಗೆ ಹೋಗಿ ಬಟ್ಟೆಗಳನ್ನು ಮಡಿ ಮಾಡ್ಕೊಳ್ಳೋದು, ಮಡಿ ಮಾಡಿದ ಬಟ್ಟೆಯನ್ನು ಒಣಗಿಸಿ ಅವನ್ನು ಸರಿಯಾಗಿ ಮಡಿಚಿ ಗಂಟು ಕಟ್ಟಿ ತನ್ನ ಬೆನ್ನಿಗೆ ಕಟ್ಟಿಕೊಳ್ಳೋದು. ಆಮೇಲೆ ಎಡಗೈಯೊಳಗೆ ವೀರ ಗಂಟೆ, ಬಲಗೈಯೊಳಗೆ ಖಡ್ಗ. ಇದು ಅವನ ಕಾಯಕದ ವ್ಯವಸ್ಥೆ, ಶಿಸ್ತಿನ ವ್ಯವಸ್ಥೆ. ಆ ಬಟ್ಟೆಗಳನ್ನು ಮಡಿ ಮಾಡಿದ ಬಟ್ಟೆಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಎಡಗೈಯೊಳಗಿರೋ ವೀರ ಗಂಟೆಯನ್ನು ಬಾರಿಸ್ತಾ ಬರ್ತಿದ್ದವು. ಏನದರ ಸಂಕೇತ ಅಂತಂದರೆ ಶರಣರ ಬಟ್ಟೆಗಳನ್ನು ಮಡಿ ಮಾಡಿ ಒಯ್ತಾ ಇದ್ದೀನಿ, ದಾರಿಯೊಳಗೆ ಯಾರಾದರೂ ಇದ್ದರೆ ನೀವು ದಾರಿ ಬಿಟ್ಟನ್ನು ಸರಿದು ನಿಲ್ಲಬೇಕು ಅಂತ ಈಕೊಂಡು ಹೇಳೋ ಎಚ್ಚರಿಕೆ ಗಂಟೆ, ವೀರ ಗಂಟೆ ಒಂದು ಮಡಿವಾಳ ಮಾಚಿದೇವಂದು. ಗಂಟೆ ಬಾರಿಸೋದು, ಆ ಗಂಟೆಯನ್ನು ಬಾರಿಸ್ತಾ ಹೊಂಟ ಅಂದರೆ ಎಲ್ಲರಿಗೂ ಗೊತ್ತಾಕಿತ್ತು ಮಡಿವಾಳ ಮಾಚಿದೇವ ಶರಣರು ಬಟ್ಟೆಗಳನ್ನು ಮಡಿ ಮಾಡಿ ಒಯ್ತಿದ್ದಾರೆ ಅಂತ ಸರಿದು ಕೈ ಮುಗಿದು ನಿಲ್ತಿದ್ರು, ಕಾಯಕಕ್ಕೆ ಸಹಕಾರ ನೀಡ್ತಿದ್ರು. ಇದು ಪದ್ಧತಿ, ಆಚರಣೆ, ಮಾಚಿದೇವನ ವ್ಯವಸ್ಥೆ. ಇಷ್ಟು ಕಟ್ಟುನಿಟ್ಟಾದ ವ್ಯವಸ್ಥೆಯನ್ನು ಪಾಲಿಸ್ತಕ್ಕಂಥ ಮಡಿವಾಳ ಮಾಚಿದೇವ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಹೋಗ್ತಿರ್ಬೇಕಾದ್ರೆ ಕೆಲವು ಕುಹಕಿಗಳು ವಿಚಾರ ಮಾಡ್ತಾರೆ, ಏನು ಇವನ ಕೈಯೊಳಗೆ ಖಡ್ಗ ಯಾಕೆ, ಇವು ಗಂಟೆ ಬಾರಿಸಿದ್ರೆ ನಾವೆಲ್ಲ ಸರಿಬೇಕತ್ತೆ ಅಂತ ದೊಡ್ಡಿದ ನೀವು ಇರ್ತಾರ್ರಿ ಅಂತವ್ರು. ಕೆಲವು ಮಂದಿ ಯಾರಿಗೂ ತೊಂದರೆ ಮಾಡಿಲ್ಲ, ತನ್ನ ಧರ್ಮವನ್ನು ಪಾಲಿಸಾಕತ್ತಾನ, ಕಾಯಕವನ್ನು ಮಾಡಾಕತ್ತಾನ, ಅವನಿಂದ ಯಾರಿಗೂ ತೊಂದರೆ ಆಗಿಲ್ಲ, ಇವಂದೇನು ದೊಡ್ಡದಾತ್ಲ ಅಂಥೇಳಿ ಸಹಿಸಲಾರ್ದ ಕೆಲವು ಜನ ಒಬ್ಬ ಹುಡುಗನನ್ನು ಮುದ್ದಾಂ ನುಗ್ಗಿಸಿಬಿಟ್ರು. ಅವನು ಬರುವಾಗ ಅವನದೊಂದು ವ್ಯವಸ್ಥೆ ಇತ್ತು, ಗಂಟಿ ಬಾರಿಸ್ತಾ ಎಚ್ಚರಿಕೆಯನ್ನು ಹೇಳ್ತಾ ಬರೋದು. ಯಾರಾದರೂ ತನ್ನ ಕಾಯಕಕ್ಕೆ ತೊಂದರೆ ಮಾಡಿದರೆ, ಅಡ್ಡ ಬಂದರೆ ಬಲಗೈಯೊಳಗಿನ ಖಡ್ಗವನ್ನು ಎತ್ತಿ ಅವರ ಚೆಂಡನ್ನೇ ತೆಗೆದು ಮ್ಯಾಲ ತೆಗೆದು ಒಗೆದು ಬಿಡ್ತಿದ್ದ. ಅಷ್ಟು ವೀರ ಗಣಾಚಾರದ ವೃತ್ತಿ ಕಾಯಕ ಒಂದು. ಚೆಂಡನ್ನೇ ಕತ್ತರಿಸಿ ಒಗೆದು ಬಿಡ್ತಿದ್ದ. ಸಂದರ್ಭ ಹಿಂಗಾದಾಗ ಉದ್ದೇಶಪೂರ್ವಕವಾಗಿ ನೋಡೋನು ಏನು ಮಾಡ್ತಾನಂಥೇಳಿ ಇಂಥ ತಮಾಷೆಯನ್ನು ಮಾಡಿದಾಗ ಕಾಯಕ ಅಂದರೆ ಕಾಯಕ, ನೇಮ ಅಂದರೆ ನೇಮ, ಯಾರು ಏನು ಬೇಕಾದಿರಲಿ ಖಡ್ಗದಿಂದ ಆತನ ಶಿರಸ್ಸನ್ನು ಕತ್ತರಿಸಿ ಒಗಿತಾನೆ. ಆಗಿಂದಾಗ ಕೆಲವು ಮಂದಿ ಬಿಜ್ಜಳನಿಗೆ ಹೋಗಿ ದೂರು ಕೊಟ್ಟರು. ಏನು ಬಸವಣ್ಣನ ಅತಿರೇಕ, ಬಸವಣ್ಣನ ಹೆಸರು ಹೇಳಿಕೊಂಡು ಬರ್ತಕ್ಕಂಥ ಶರಣರು ಇನ್ನೊಬ್ಬರ ಚೆಂಡ ಕತ್ತರಿಸ್ತಾರೆ ಅಂತಂದ್ರೆ ಇದೇನು ಧರ್ಮ ಅಂಥೇಳಿ ಬಿಜ್ಜಳನಿಗೆ ಇದ್ದದ್ದೊಂದು ಇಲ್ಲದ್ದೊಂದು 108 ತಲೆಯಾಗ ತುಂಬಿ ಅವನಿಗೆ ಹೇಳಿದಾಗ ಬಿಜ್ಜಳ ಕೇಳಿದ, ಏನು ಬಸವಣ್ಣನವರೇ, ಶರಣರು ಈ ರೀತಿ ವರ್ತಿಸಬಹುದೇ, ಇದು ಯಾವ ಧರ್ಮ ನಿಂಬುದು ಅಂತ ಕೇಳಿದರು. ಆವಾಗ ಬಸವಣ್ಣವರಂತಾರೆ, ಅವರದು ಕಾಯಕಕ್ಕೆ ಚ್ಯುತಿ ಯಾಕೆ ಮಾಡಬೇಕು, ಕಾಯಕವನ್ನು ತಪ್ಪಿಸುವಂಥ, ಕಾಯಕವನ್ನು ಕೆಡಿಸುವಂಥ ಪ್ರವೃತ್ತಿ ಕೆಟ್ಟದ್ದಲ್ಲೇನು,
ತಾವಾಗೆ ಇನ್ನೊಬ್ಬರ ಮೇಲೆ ಕೈ ಎತ್ತೋದಿಲ್ಲ, ಖಡ್ಗವನ್ನು ಎತ್ತೋದಿಲ್ಲ. ಖಡ್ಗವನ್ನು ಎತ್ತುವುದು ಬಿಡ್ರಿ, ಕೈ ಎತ್ತುವುದು ಬಿಡ್ರಿ. ವಿನಾಕಾರಣ ಶರಣರು ಇನ್ನೊಬ್ಬರನ್ನ ಕಣ್ಣೆತ್ತಿಯೂ ನೋಡಲಾರ್ದಂಥವರಿಗೆ ಇಂಥ ಒಂದು ಕುಹಕತನವನ್ನು ಮಾಡಿದಾಗ ಅನಿವಾರ್ಯ. ಅವರು ಧರ್ಮ ರಕ್ಷಣೆಗಾಗಿ, ಕಾಯಕವನ್ನು ಸಂರಕ್ಷಿಸುವುದಕ್ಕಾಗಿ ತಮ್ಮ ನಡತೆಯೊಳಗೆ ಇಟ್ಟುಕೊಂಡಿದ್ದಾರೆ. ಅವರು ಮಾಡಿದ್ದ ತಪ್ಪು ಅಂತ ಬಸವಣ್ಣವ್ರು ಹೇಳಿದಾಗ ಬಿಜ್ಜಳ ಒಪ್ಪಂಗಿಲ್ಲ. ಅಲ್ಲಿಗೆ ಎಲ್ಲರ ಜೊತೆಗೆ ಬರ್ತಾನೆ, ಬಂದು ನೋಡ್ತಾನೆ. ಇಟ್ಟು ಶರಣನಿಗೆ ಇಟ್ಟು ದಿಟ್ಟತನ, ಇಟ್ಟು ಕೆಚ್ಚದೆ ಇತ್ತು ಅಂತಂದ್ರೆ ನೋಡೋಣ ಅಂತ ತಿಳ್ಕೊಂಡು ಹೇಳಿ ಒಂದು ಮದಬಂದ ಆಣೆಯನ್ನು ಮಡಿವಾಳ ಮಾಚಿದೇವರ ಮೇಲೆ ಬಿಡ್ತಾರೆ. ಒಬ್ಬ ಜಟ್ಟಿಯನ್ನು ಕಳಿಸ್ತಾನೆ ಬಿಜ್ಜಳ. ಜಟ್ಟಿಯನ್ನು ಕಳಿಸಿ ಅವನು ಕತ್ತರಿಸಿ ಒಗೆದು ಬಿಡಿ ಇಷ್ಟೆಲ್ಲ ಮಾಡ್ಯಾನಂತಂದಾಗ ಜಟ್ಟಿ ಹೋಗಿ ಮಡಿವಾಳ ಮಾಚಿದೇವರ ಮೈ ಮೇಲೆ ಏರಿ ಹೋಗ್ತಾನೆ. ಶರಣನ ನೇಮ ಏನು? ನೇಮ ನಂದ ನೇಮನೇ ಅಂಥೇಳಿ ಬಟ್ಟೆಗಳು, ಮಡಿಯಾದ ಬಟ್ಟೆಗಳು ಅವು ಮೈಲಿಗೆ ಆಗಬಾರ್ದು ಅಂಥೇಳಿ ಮಡಿವಾಳ ಮಾಚಿದೇವ ಬಟ್ಟೆಗಳ ಗಂಟನ್ನು ಆಕಾಶಕ್ಕೆ ತೂರ್ತಾನೆ. ಕೈಯಲ್ಲಿರುವ ಗಂಟೆಯನ್ನು ಬಾರಿಸ್ತಾ ಮೇಲಕ್ಕೆ ಎಸಿತಾನೆ. ಆತ ಗಂಟೆಯನ್ನು ಮೇಲಕ್ಕೆ ಎಸೆದರೂ ಸಹಿತ ಗಂಟೆ ಬಾರಿಸ್ತಿತ್ತು, ಗಂಟು ಅಲ್ಲೇ ತೇಲ್ತಿತ್ತು. ಮಡಿವಾಳ ಮಾಚಿದೇವ ತೆಳಗೆ ನಿಂತಿದ್ದ. ಇದು ಕಾಯಕಕ್ಕಿರುವಂಥ ಶಕ್ತಿ, ಕಾಯಕಕ್ಕಿರುವಂಥ ತಾಕತ್ತಿದು. ಇಂಥ ತಾಕತ್ತಿದ್ದಾಗ ಆ ಮೈ ಮೇಲೆ ಏರಿ ಬಂದಾಗ ಮಡಿವಾಳ ಮಾಚಿದೇವ ಖಡ್ಗದಿಂದ ಆ ಜಟ್ಟಿಯನ್ನು ಸಹಿತ ಸಂಹರಿಸ್ತಾನೆ. ಆನೆಯನ್ನು ಬಿಟ್ಟರು, ಮದಬಂದ ಆನೆ, ಮದ್ದಾನೆ ಮೈ ಮೇಲೆ ಏರಿ ಬಂದಾಗ ಮಾಚಿದೇವನಿಗೆ ಎಷ್ಟೊತ್ತಿನ ಮಾತು. ಸೀದಾ ಹೋಗಿ ಅದರ ಕುಂಭ ಸ್ಥಳವನ್ನು ಹಿಡಿದು ಆ ಮದಬಂದ ಆನೆಯನ್ನು, ಅದರ ಸೊಂಡಿಯನ್ನು ತನ್ನ ಕೈಯಿಂದ ಸುತ್ತಿ ಆನೆಯನ್ನು ತಿರಿ ಒಗಿತಾನೆ ಮಾಚಿದೇವ. ತಿರಿ ಒಗೆದದಕ್ಕೆ ಆಣೆ ಅವನ ಹೊಡೆತಕ್ಕೆ ಮದಬಂದ ಆಣೆ ಸಾಯ್ತದ. ಬಸವಣ್ಣವ್ರು ಹೇಳ್ತಾರೆ, ಬಿಜ್ಜಳರಸ, ನಿನ್ನ ಆನೆಗೆ ಇರುವಂಥ ತಾಕತ್ತು ಬಹಳ ಇರ್ಬೋದು, ನಿನ್ನ ಜಟ್ಟಿಗೆ ಬಹಳ ತಾಕತ್ತಿರ್ಬೋದು, ಆದರೆ ಶರಣರ ಕಾಯಕಕ್ಕೆ ಎಲ್ಲವನ್ನ ಮೀರಿದ ಶಕ್ತಿಯದ, ತಾಕತ್ತದ. ಅದನ್ನು ಪ್ರಶ್ನೆ ಮಾಡಬೇಡ ಅಂತ ಹೇಳ್ತಾರೆ ಬಸವಣ್ಣವರು. ಇದು ಕಾಯಕಕ್ಕೆ ಎಂಥ ಶಕ್ತಿ ಐತಿ ಅಂತಂದ್ರೆ ಮಡಿವಾಳ ಮಾಚಿದೇವನ ಶಕ್ತಿ ಅಲ್ಲ ಅದು. ಕೆಲವು ಮಂದಿ ತಿಳ್ಕೊತಾರೆ, ಏನ್ರಿ ಮಾಚಿದೇವ ಹಂಗಿದ್ದೇನಂತ ಹೇಳಿ. ಮಾಚಿದೇವ ಅಷ್ಟು ಶಕ್ತಿವಂತಿದ್ದೋ ಇಲ್ಲೋ ಬೇರೆ, ಆದರೆ ಮಾಚಿದೇವನ ಕಾಯಕ ನಿಷ್ಠೆಗೇನಿದೆ, ಕಾಯಕಕ್ಕಂಥ ಶಕ್ತಿ ಅದ. ಯಾರು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕಾಯಕವನ್ನು ಮಾಡ್ತಾರೆ ಅಂಥವರಿಗೆ ಎಷ್ಟು ಆತ್ಮಬಲ ಇರ್ತದಂದ್ರೆ ಯಾರು ಬೇಕಾದವರು ಇರಲಿ ಅವ್ರನ್ನ ತರಿವಿ ಕೇಳುವಷ್ಟು ಧೈರ್ಯ, ಆತ್ಮವಿಶ್ವಾಸ ಪ್ರಾಮಾಣಿಕವಾಗಿ ದುಡಿಯುವ ವ್ಯಕ್ತಿಯಲ್ಲಿರ್ತದೆ. ಕೆಲವು ಮಂದಿ ಅಂತಾರೆ, ಮಗ್ ತಿನ್ನಕ್ಕೆ ಕೂಳಿಲ್ಲ, ಖಾರ ರೊಟ್ಟಿ ತಿಂತಾನು, ಎಷ್ಟು ಸೊಕ್ಕ ನೋಡು. ಸೊಕ್ಕಲ್ಲ ಅದು, ಯಾರು ಹಂಗೆ ತಿಳ್ಕೊಬಾರ್ದು. ಬಡವ ಪ್ರಶ್ನಿಸ್ತಾನೆ ಅಂತಂದರೆ ಖಾರ ರೊಟ್ಟಿ ತಿಂದ್ರೂ ಪರವಾಗಿಲ್ಲ, ಬಡ ರೈತ ಕೈ ಹಿಡಿದು ಕೇಳ್ತಾನೆ ಅಂತಂದರೆ ರೈತನ ಸೊಕ್ಕಲ್ಲ, ರೈತನ ದುಡಿಮೆಯ ಕಾಯಕದ ನಿಷ್ಠೆ, ಕಾಯಕದ ಶಕ್ತಿ, ಕಾಯಕದ ತಾಕತ್ತು. ಅದನ್ಯಾರು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊಕ್ಕಲ್ಲ ಅದು. ಯಾರಾದರೂ ಸೊಕ್ಕ ಅಂದ್ಕೊಂಡಿದ್ರೆ ಅದರಷ್ಟು ತಪ್ಪು ಮತ್ತೇನೂ ಅಲ್ಲ. ಕೆಲವು ಮಂದಿ ಮಾತಾಡ್ತಿರ್ತಾರೆ ಭಾಳ ಹಗುರವಾಗಿ ದುಡಿಯುವವರನ್ನು ಕುರಿತು, ಪರಿಶ್ರಮಿಗಳನ್ನು ಕುರಿತು ಭಾಳ ನಿಕೃಷ್ಟವಾಗಿ, ತುಚ್ಛವಾಗಿ ಮಾತಾಡೋದನ್ನು ಕಾಣ್ತೀವಿ. ಎಂದಿಗೂ ಕೂಡದು ಬಸವಣ್ಣನವರು ಎಲ್ಲರ ಧ್ವನಿಯಾಗಿ, ಶ್ರಮಿಕರ ಧ್ವನಿಯಾಗಿ, ದುಡಿಯುವವರ ಧ್ವನಿಯಾಗಿ, ರೈತನ ಧ್ವನಿಯಾಗಿ ಹೇಳ್ತಾರೆ, ಅದು ಸೊಕ್ಕಲ್ಲ, ಕಾಯಕದ ಶಕ್ತಿ, ಕಾಯಕಕ್ಕಿರುವಂಥ ತಾಕತ್ತು ಅನ್ನತಕ್ಕಂಥದ್ದು. ಅವಾಗ ಬಿಜ್ಜಳ ಅಂದ, ಶರಣರೇ ಇದು ಅತಿಯಾಗಲಿಲ್ಲವೇ? ಪ್ರಶ್ನೆ ಮಾಡಿದಾಗ ಬಸವಣ್ಣವ್ರಂತಾರೆ, ಕಾಯಕಕ್ಕೆ ಕೈ ಮುಗಿರಿ, ಕಾಯಕಕ್ಕೆ ಬೆಲೆ ಕೊಡ್ರಿ, ಕಾಯಕಕ್ಕೆ ಗೌರವ ಕೊಡ್ರಿ. ಕಾಯಕಕ್ಕೆ ಎಂಥ ಶಕ್ತಿ ಅದ ಅಂದರೆ ಕಾಯಕಕ್ಕೆ ಎಲ್ಲವನ್ನ ಸರಿದೂಗಿಸುವಂಥ ತಾಕತ್ತಿದೆ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣ ಹೇಳಿದಾಗ ಬಿಜ್ಜಳರಸ ಕೈ ಮುಗಿತಾನೆ. ಇದು ಯಾರಿಗೂ ಅಲ್ಲ, ಶರಣರಿಗಲ್ಲ, ಶರಣರ ಕಾಯಕಕ್ಕೆ ನನ್ನ ಶರಣು ಅಂತ ತಿಳ್ಕೊಂಡು ಹೇಳಿ ಬಿಜ್ಜಳ ಕೈ ಮುಗಿದಾಗ ಎಂಥ ಅದ್ಭುತವಾದ ವ್ಯವಸ್ಥೆ ನಡೀತದಂತಂದರೆ ಸತ್ತಿರ್ತಕ್ಕಂಥವ್ರೆಲ್ಲರೂ ಬದುಕ್ತಾರೆ, ಸತ್ತ ಆನೆಯೂ ಬದುಕ್ತದ, ಎಲ್ಲವನ್ನ ಬದುಕಿಸ್ತಾರೆ. ಅವಾಗ ಬಸವಣ್ಣವ್ರಂತಾರೆ, ಇದು ಬದುಕಿದ್ದು ಪವಾಡ ಅಲ್ಲ, ಕಾಯಕದ ಶಕ್ತಿ, ಕಾಯಕದ ತಾಕತ್ತಿನಿಂದ ಇವರೆಲ್ಲರಿಗೂ ಮರುಜೀವ ಬರ್ತದ. ಇನ್ನೊಬ್ಬರ ಕಾಯಕಕ್ಕೆ ಅಡ್ಡಿಯನ್ನು ಮಾಡುವಂಥ ಕಾರ್ಯವನ್ನು ಯಾರೂ ಮಾಡಬಾರ್ದು ಅನ್ನತಕ್ಕಂಥ ಮಾತನ್ನು ಬಸವಣ್ಣವ್ರು ಹೇಳ್ತಾರೆ. ನೋಡ್ರಿ, ಮಡಿವಾಳ ಮಾಚಿದೇವನಂಥವರು
ಮಡಿವಾಳ ಮಾಚಿದೇವ ಶರಣನಂಥವರು ಇವತ್ತು ನಮ್ಮ ನಾಡಿನ ಅವಶ್ಯಕತೆ. ಅಂಥ ವ್ಯಕ್ತಿಗಳ ಅವಶ್ಯಕತೆ ಇವತ್ತು ಬಹಳದ. ಯಾಕಂತಂದರೆ ಪ್ರಾಮಾಣಿಕವಾಗಿ ದುಡಿದು, ಪ್ರಾಮಾಣಿಕವಾಗಿ ಕಾಯಕವನ್ನು ಮಾಡಿ, ಪ್ರಾಮಾಣಿಕವಾಗಿ ಬದುಕಿ ಬಾಳತಕ್ಕಂಥ ಸಂಸ್ಕೃತಿ ನಮ್ಮದಾಗಬೇಕು. ನಾಳೆ ದೀಪಾವಳಿ ಪೂಜಾ, ಹೌದಿಲ್ರಿ? ಎಂದದು ಪಾಡ್ಡೆ? ನಾಳೆ ನಾಡ್ದು ಅಮಾವಾಸ್ಯೆ ಮರುದಿವ್ಸ ಪಾಡ್ಡೆ ದಿವಸ ಎಲ್ಲ ಕಾಯಕಗಳಿಗೆ ನೋಡ್ರಿ, ಅಂಗಡಿಗಳ ಪೂಜಾ ಇರ್ತಾವೆ, ಅಂಗಡಿಯೊಳಗೆ ಖಾತೆ ಕಿರ್ದಿ ಇರ್ತದ. ಏನು ಬರೆದಿರ್ತಾರೋ? ಶುಭ ಸ್ವಸ್ತಿಕ್ ಚಿಹ್ನೆ ಹಾಕಿ ಲಾಭ ಬರಿತಾರಿಲ್ಲಪ್ಪ. ಎಲ್ಲರೂ ವ್ಯವಹಾರ ಪ್ರಾರಂಭ ಮಾಡಬೇಕಾದ್ರೆ ಶುಭ ಸ್ವಸ್ತಿಕ್ ಚಿಹ್ನೆ ಹಾಕಿ ಮಗ್ಲ ಲಾಭ. ನೋಡ್ರಿ, ಅವತ್ತು ಒಂದೇ ದಿವಸ ಬರೀದ್ರಿ ಶುಭ ಸ್ವಸ್ತಿಕ್ ಲಾಭ, ಮುಂದೆ ಮರುದಿವಸದಿಂದ ಬರೀ ಲಾಭ. ಆ ಶುಭನೂ ಹೋಗಿರ್ತೈತಿ, ಸ್ವಸ್ತಿಕ್ಕೂ ಹೋಗಿರ್ತೈತಿ, ಬರೀ ಲಾಭ. ಇದಲ್ಲ ಕಾಯಕ. ಯಾವುದು ನೋಡ್ರಿ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರೆ ಒಡನೆ ನುಡಿವ, ಇಮ್ಮನವಾದರೆ ನುಡಿಯ, ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ, ಬಲು ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವರು. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ. ನಮ್ಮ ಅಂಗಡಿಗಳು ಭಾಳ ದೊಡ್ಡ. ಈಗ ಅಂತಿರ್ತಾರೆ, ನಾ ಮೊನ್ನೆ ಮಾಲಿಗೆ ಹೋಗಿದ್ದೀನ್ರಿ, ಎಷ್ಟು ದೊಡ್ಡದ್ರಿ, ಭಾಳ ದೊಡ್ಡ ಅಂಗಡಿ ಅಂತೀವಿ ನಾವು. ಮಾಲ್ಗಳನ್ನು ನೋಡಿ ದೊಡ್ಡ ಅಂಗಡಿ ಅಂತೀವಿ. ಅದು ದೊಡ್ಡ ಅಂಗಡಿ ಅಲ್ರಿ. ಬಸವಣ್ಣವ್ರು ಹೇಳ್ತಾರೆ, ಅದು ಅಂಗಡಿ ಅಲ್ಲ, ಗೊಂಗಡಿ. ಯಾವುದು ಅಂಗಡಿ? ಹಿರಿದಪ್ಪ ಅಂಗಡಿ. ಪರಮಾತ್ಮ ಒಂದು ದೊಡ್ಡ, ಈ ವಿಶ್ವ ಅನ್ನೋದೇ ಒಂದು ದೊಡ್ಡ ಅಂಗಡಿ ತಕ್ಕೊಂಡು ಕೂತಾನ. ಅವನ ಅಂಗಡಿ ಒಳಗೆ ಒಂದು ಈಟ್ ಅಂಗಡಿ ಇಟ್ಕೊಂಡು ನಿಂದ್ಯಾ ಅಂಗಡಿ ಭಾಳ ದೊಡ್ಡ ಅಂಗಡಿ ಅಂತ ಹೇಳ್ತಿರ್ತೀವಿ ಅಲ್ಲ. ಅಷ್ಟು ದೊಡ್ಡ ಅಂಗಡಿ ಅಂತೀವಿ ನಾವು. ಆದರೆ ಯಾವ ರೀತಿಯೊಳಗೆ ವ್ಯವಹಾರ? ಒಮ್ಮನವಾದರೆ ಒಡನೆ ನುಡಿವ, ಇಮ್ಮನವಾದರೆ ನುಡಿಯ. ಅವನ ಅಂಗಡಿ ವ್ಯವಸ್ಥೆ ಹೆಂಗದ? ನೀವು ಒಂದೇ ಮನಸ್ಸಿನಿಂದ ಮಹಾದೇವ ಶೆಟ್ಟಿ ಅಂತ ಹೇಳ್ತಾರೆ ಬಸವಣ್ಣವರು. ಒಂದೇ ಮನಸ್ಸಿನಿಂದ ಮಹಾದೇವ ಅಂತ ಕರೆದ್ರಿ ಅಂತಂದ್ರೆ ಆಗಿಂದಾಗ ಹೂ ಅಂತಾನೆ. ಮತ್ತು ಮನಸ್ಸು ಎರಡು ಮಾಡಿ ಎಷ್ಟು ಸಲಾರೇ ಮಹಾದೇವ ಅನ್ರಿ, ಅವ್ನು ನೋಡಂಗಿಲ್ಲ, ಹೊಳ್ಳಿ ನೋಡಂಗಿಲ್ಲ. ಮತ್ತು ಅವನ ವ್ಯವಸ್ಥೆ ಹೆಂಗೆ? ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ. ಒಂದಿಷ್ಟು ತಂದು ಹಾಳು ಮಾಡ್ಕೊಳ್ಳಂಗಿಲ್ಲ, ಒಂದಿಷ್ಟು ನಿಂಬದ ತಗೊಳ್ಳಂಗಿಲ್ಲ. ಎಷ್ಟು ಕಟಾನುಕಟಿ ವ್ಯವಹಾರ ಅಂತಂದರೆ ಕೂದಲೆಳೆ ಎಷ್ಟು ವ್ಯತ್ಯಾಸವಾಗದ ವ್ಯಾಪಾರ. ಎಂಥ ವ್ಯಾಪಾರ ನೋಡ್ರಿ. ಆ ವ್ಯವಹಾರವನ್ನು ನಡೆಸೋ ಮೂಲಕ ಇಡೀ ಪ್ರಪಂಚವನ್ನು, ಇಡೀ ವಿಶ್ವವನ್ನು ನಿಯಂತ್ರಿಸುವ ಮಹಾಶಕ್ತಿಯಾಗಿ ಪರಮಾತ್ಮನಿದಾನೆ ಅನ್ನುವಂಥ ಸಂದೇಶವನ್ನು ಬಸವಣ್ಣನವರು ಈ ವಚನದೊಳಗೆ ಕೊಡ್ತಾರೆ. ಅದು ಪರಿಶುದ್ಧತೆ, ಪ್ರಾಮಾಣಿಕತೆ, ಇದು ನಮ್ಮ ಬದುಕಾಗಬೇಕು ಅನ್ನತಕ್ಕಂಥದ್ದು. ಅಂಥ ಮಡಿವಾಳ ಮಾಚಿದೇವ ತನ್ನ ಕಾಯಕಕ್ಕೆ ಚ್ಯುತಿ ತಾರದ ರೀತಿಯೊಳಗೆ ಕಾಯಕವನ್ನು ನಡೀತಾರೆ, ಕಾಯಕವನ್ನು ಬದುಕ್ತಾರೆ, ಕಾಯಕಕ್ಕಾಗಿ ಬಾಳ್ತಾರೆ. ಬೇಡುವವರಿಲ್ಲದೆ ಬಡವನಾದೆನೆಯ, ಬಸವಣ್ಣನವರ ಮಾತು ಸಾಲು. ಯಾರು ಬೇಡವ್ರಿಲ್ಲದಕ್ಕೆ ನಾ ಬಡವನಾದ್ನಿ ಅಂತ ಬಸವಣ್ಣವ್ರು ಹೇಳ್ತಾರೆ ಅನ್ನತಕ್ಕಂಥ ಮಾತು. ಈ ವಚನದ ಸಾಲು ಮಡಿವಾಳ ಮಾಚಿದೇವನ ಕಿವಿಗೆ ಬೀಳುತ್ತದೆ. ಮಡಿವಾಳ ಮಾಚಿದೇವರ ಕಿವಿಗೆ ಬಿದ್ದ ಕೂಡಲೇ ಮಾಚಿದೇವ ಅಂತಾನೆ, ಓಹೋ ಬಸವಣ್ಣನವ್ರು ಹೀಗೆ ಹೇಳ್ಬೋದಾ? ಅಂದರೆ ಅವರೊಬ್ಬರು ದೊಡ್ಡವರು, ಎಲ್ಲರಿಗೂ ಕೊಡೋರು. ಇನ್ನುಳಿದ ಜಂಗಮರು ಬಿಕಾರಿಗಳೇ, ಇನ್ನುಳಿದವರು ಭಿಕ್ಷುಕರೇ ಅಂಥೇಳಿ ಮನಸ್ಸಿಗೆ ನೋವು ಮಾಡ್ಕೋತಾರೆ. ಮಡಿವಾಳ ಮಾಚಿದೇವ ಸುಮ್ಮನಿರೋದಿಲ್ಲ. ಬಸವಣ್ಣನವರ ಮುಖದಿಂದ, ಬಸವಣ್ಣನವರ ಶ್ರೀಮುಖದಿಂದ ಇಂಥ ಮಾತುಗಳು ಬರ್ತಾವೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದು ಬಸವಣ್ಣನ ನಡೆಯಲ್ಲ ಅಂತ ಹೇಳ್ತಾನೆ. ನೋಡ್ರಿ ಎಷ್ಟು ಸ್ಪಷ್ಟ. ಬಸವಣ್ಣನವರನ್ನು ಕುರಿತು ಅವಾಗ ಅವರಿದರಿಗೆ ಅಲ್ಲ ಅಂತ ಹೇಳೋದಂದರೆ ಅದೇನು ಹುಡುಗಾಟಿಗೆಲ್ಲ. ಎಷ್ಟು ತಾಕತ್ತಿರಬೇಕು ಮಡಿವಾಳ ಮಾಚಿದೇವನಿಗೆ. ಈ ಮಾತು ಬಸವಣ್ಣನವರ ಕಿವಿಗೆ ಬೀಳುತ್ತದೆ. ಬಸವಣ್ಣನವರ ಕಿವಿಗೆ ಬೀಳ್ತದ. ಮಡಿವಾಳ ಮಾಚಿದೇವರು ನಿಮ್ಮ ಮಾತಿಗೆ ನೊಂದ್ಕೊಂಡಿದ್ದಾರೆ ಅಂದ ಕೂಡಲೇ ಆಗಿಂದಾಗ ಬಸವಣ್ಣವರು ಓಡಿ ಬರ್ತಾರೆ. ಬಸವಣ್ಣನವರ ದೊಡ್ಡಸ್ತಿಕೆ ಏನು ಅಂತಂದರೆ, ಮಹಾಮಂತ್ರಿ, ಬಿಜ್ಜಳನ ಪ್ರಧಾನಿ, ಭಕ್ತಿ ಭಂಡಾರಿ,
ಇಷ್ಟೆಲ್ಲ ಬಸವಣ್ಣ ಅನಿಸ್ಕೊಂಡ್ರೂ ಸಹಿತ ಬಸವಣ್ಣನವರ ವಿಶೇಷತೆ ಏನು ಅಂತಂದರೆ, ಇನ್ನೊಬ್ಬರು ತಮ್ಮ ತಪ್ಪನ್ನು ಎತ್ತಿ ತೋರಿಸಿದರೆ ಸಣ್ಣ ಮಕ್ಕಳ ರೀತಿಯೊಳಗ ಓಡಿ ಬಂದು ತಪ್ಪನ್ನು ಒಪ್ಪಿಕೊಳ್ಳುವಂಥ ಅಪರೂಪದ ಮಹಾಶಕ್ತಿ ಬಸವಣ್ಣ. ಇದು ಯಾರಿಗೆ ಬರ್ತದೆ ಅವ್ರು ಬಹಳ ದೊಡ್ಡವರಕ್ಕಾರ. ಈ ತಪ್ಪು ಒಪ್ಪಿಕೊಳ್ಳುವಂಥ ಪ್ರಾಮಾಣಿಕತೆ ಯಾರಿಗೆ ಬರ್ತದೆ ಅವರು ಖಂಡಿತವಾಗ್ಲೂ ಬಹಳ ದೊಡ್ಡ ವ್ಯಕ್ತಿಗಳಕ್ಕಾರ. ಮಾಡಿದ ತಪ್ಪನ್ನೇ ನಾನು ಮಾಡೇ ಇಲ್ಲ ಅಂತೇನು ಹೇಳ್ತಾರಲ್ಲ, ಮಾಡ್ತಿರ್ತಾರೆ ನೋಡ್ರಿ, ಅವ್ರು ಅಗದಿ ಸಣ್ಣವ್ರಕ್ಕಾರ. ಇದನ್ನು ನಿಮ್ಮ ದಿನನಿತ್ಯದ ಮನೆಯೊಳಗಿನ ವ್ಯವಹಾರದೊಳಗೆ ಒಂದು ಮಾತು ಹೇಳ್ತೀನಿ ನಾನು. ಸಂದರ್ಭ ಬಂತು, ಇದು ನನ್ನ ವಿಷಯ ಅಲ್ಲ, ಇದು ಸಂದರ್ಭ ಬಂತು ನಿಮ್ಗೊಂದು ಹೇಳ್ತೀನಿ. ಮನೆಯೊಳಗೆ ಕೆಲವೊಂದು ಸಲ ಯಾರಿಂದನೋ ತಪ್ಪಾಗಿರ್ತೈತಿ, ನಾ ಮಾಡಿಲ್ಲ, ನೀ ತಂದಿಟ್ಟಿ, ನೀ ಬಟನ್ ಹಾಕಿ ಹೋಗಿದ್ದಿ, ಅದಕ್ಕೆ ಸುಟ್ಟತಿ, ಹೀಗೆಲ್ಲ ವಾದವಿವಾದಗಳು ನಡೀತಿರ್ತಾವೆ. ಅವಾಗ ಒಂದು ಕೆಲಸ ಮಾಡಿರಿ, ಇದ್ರಿಗಿದ್ದವರು ನಾನು ಮಾಡಿಲ್ಲ ಅಂತಂದಾಗ ನಾನೇ ಮಾಡೇನು ಹೇಳತ್ತೆ ಗಪ್ಪಾಗಿ ಬಿಡ್ರಿ, ನಿಮ್ಮ ಮನೆಯೊಳಗೆ ಜಗಳ ಬರಂಗಿಲ್ಲ. ಮಾಡದಿದ್ರೂ ಸಹಿತ ತಪ್ಪನ್ನು ಒಪ್ಕೋತೀವಿ ಅಂತಂತಂದರೆ ಅದು ನಮ್ಮ ದೌರ್ಬಲ್ಯ ಅಲ್ಲ. ಆ ತಪ್ಪನ್ನು ಯಾಕೆ ಒಪ್ಕೋತೀವಿ ಅಂತಂದರೆ ಮುಂದೆ ಜಗಳ ಆಗಬಾರ್ದು, ಶಾಂತಿ ಕೆಡಬಾರ್ದು, ಸ್ನೇಹಕ್ಕೆ ವಿಶ್ವಾಸಕ್ಕೆ ತೊಂದರೆ ಬರಬಾರ್ದು ಅನ್ನೋವಂಥ ದೊಡ್ಡ ಮನಸ್ಸೇ ಹೊರತು ನಾವು ತಪ್ಪು ಮಾಡೀವಿ ಅಂತಂದ್ರೆ ಅರ್ಥ ಅಲ್ಲ. ಆ ಕಾರಣಕ್ಕೆ ತಪ್ಪಿರದಿದ್ದರೂ ಮನೆಯ ಶಾಂತಿಗಾಗಿ, ಮನೆಯ ನೆಮ್ಮದಿಗಾಗಿ ಒಪ್ಪಿಕೊಳ್ಳುವಂಥ ದೊಡ್ಡ ಭಾವ ಎಲ್ಲರಲ್ಲೂ ಬತ್ತು ಅಂತಂತಂದರೆ ಆ ಮನೆಯೊಳಗೆ ಎಂದೂ ಜಗಳ ಬರಂಗಿಲ್ಲ. ನಿತ್ಯ ದೀಪಾವಳಿ ಆ ಮನೆಯೊಳಗೆ ನಡೀತದೆ ಅನ್ನತಕ್ಕಂಥ ಮಾತನ್ನು ಮರಿಬೇಡ್ರಿ. ಇರಲಿ, ಇಂಥವನ್ನ ಕೆಲವೊಂದು ಪಾಲಿಸ್ಬೇಕು ನಾವು. ಬಸವಣ್ಣನವರು ಯಾಕೆ ದೊಡ್ಡವರಾಗ್ತಾರೆ ಅಂತಂದರೆ, ತಪ್ಪನ್ನು ಎತ್ತಿ ತೋರಿಸಿದಾಗ ಓಡಿ ಬಂದ ಬಸವಣ್ಣನವರು ಮಡಿವಾಳ ಮಾಚಿದೇವರಿಗೆ ಹೇಳ್ತಾರೆ, ಶರಣರೇ ತಪ್ಪಾಯಿತು, ತಪ್ಪಾಯಿತು, ತಪ್ಪೆನ್ನದು ಕ್ಷಮೆ ನಿಮ್ಮದು ಅಂತ ಹೇಳ್ತಾರೆ. ಅವಾಗ ಮಡಿವಾಳ ಮಾಚಿದೇವ ಬಟ್ಟೆ ತೊಳೆಯೋದಕ್ಕೆ ಆ ಹೊಂಡದೊಳಗೆ ಅವೇನು ಪ್ರತಿನಿತ್ಯ ಹೋಗ್ತಿದ್ದಲ್ಲ ಆ ಹೊಂಡದೊಳಗೆ ಹೋಗಿ ಬಟ್ಟೆಗಳನ್ನು ಮಡಿ ಮಾಡುವಾಗ ಬಸವಣ್ಣನವರು ಬಂದು ತಪ್ಪೆನ್ನದು ಕ್ಷಮೆ ನಿಮ್ಮದು ಅಂದಾಗ ಬಸವಣ್ಣನವರಿಗೆ ಮಾಚಿದೇವರು ಹೇಳ್ತಾರೆ, ಕೇಳ್ರಿ ಶರಣರೇ, ಬಸವಣ್ಣನವರೇ, ತಪ್ಪು ಒಪ್ಪಿನ ಪ್ರಶ್ನೆಯಲ್ಲ. ಯಾರೂ ಬಡವರಲ್ಲ, ಯಾರೂ ಶ್ರೀಮಂತರಲ್ಲ. ಈ ಭಾವ ತಮ್ಮದಾದಂಥದ್ದು. ನಿಮ್ಮ ಮುಖದಿಂದ ಇಂಥ ನುಡಿಯನ್ನು ಕೇಳಿ ನನಗೆ ಆಶ್ಚರ್ಯ ಆಯಿತು. ಎಂದಿಗೂ ಶರಣರು ಬಡವರಲ್ಲ, ನೋಡಿಲ್ಲಿ ಅಂತೀಕೊಂಡು ಹೇಳಿ ಮಾಚಿದೇವ ಏನು ಮಾಡ್ತಾನೆ, ತನ್ನ ಬೊಗಸೆಯಿಂದ ನೀರನ್ನು ತಗೊಂಡು ಎರಡೂ ಬೊಗಸೆಯಿಂದ ಹೊರಗೆ ಚೆಲ್ತಾನೆ. ಆ ಹೊಂಡದಿಂದ ಎರಡು ಬೊಗಸೆಯಿಂದ ನೀರನ್ನು ಹೊರಗೆ ಚೆಲ್ತಾನೆ. ನೀರಿನ ತುಂತುರು ಹನಿಗಳು ಏನಾಗ್ತವೆ, ನೀರನ್ನು ಹೊರಗೆ ಚೆಲ್ಲಿದಾಗ ಹನಿ ಹನಿ ಬೇರೆ ಆಗ್ತದೆ ನೋಡ್ರಿ. ಆ ತುಂತುರು ಹನಿಗಳೆಲ್ಲ ಮುತ್ತುಗಳಾಗಿ ಮುಂದುಗಡೆ ಆ ಹೊಂಡದ ಸುತ್ತಲೂ ಬೀಳ್ತವೆ ನೋಡ್ರಿ. ಶರಣರು ಕೈ ಮುಟ್ಟಿ ಎತ್ತಿ ಚೆಲ್ಲಿದ ನೀರಿನ ಹನಿಗಳು ಮುತ್ತಾಗುವಷ್ಟು, ಆ ಮುತ್ತಂದರೆ ಬೇರೆ ಮುತ್ತೇನಲ್ಲ, ಕಾಯಕಕ್ಕೆ ಅಂಥ ಶಕ್ತಿ ಇರ್ತದ. ಕಾಯಕವನ್ನು ಮಾಡುವವರು ಎಂದಿಗೂ ಬಡವರಲ್ಲ. ಸತ್ಯ ಶುದ್ಧ ಕಾಯಕವ ಮಾಡುವಲ್ಲಿ ಲಕ್ಷ್ಮಿ ತಾನೇ ತಾನಾಗಿಪ್ಪಳು.